ಸರ್ಕಾರ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡಿತು. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿತ್ತು. ಬಟ್ ಸಮೀಕ್ಷೆಗೆ ಯಾರು ಹಗಲು ರಾತ್ರಿ ಶ್ರಮ ವಹಿಸಿ ಡೇಟಾ ಕಲೆಕ್ಟ್ ಮಾಡಿದ್ರಲ್ಲ, ಅವರ ಕೈಗೆ ಚೊಂಬು ಕೊಡೋ ಕೆಲಸ ಯಾಕೆ ಮಾಡಿದ್ರು ಜಿಬಿಎನವರು, ಅರ್ಥಾತ್ ಸರ್ಕಾರದವರು ಅನ್ನೋದು ಪ್ರಶ್ನೆ. ಜಿಬಿಎ ವ್ಯಾಪ್ತಿಯಲ್ಲಿ ಗಣತಿದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಲ್ಲೇ ಸರ್ವೆ ಕಾರ್ಯ ಅಂತ್ಯ ಆಯಿತು. ಅಕ್ಟೋಬರ್ ಮುಗಿದು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಕೂಡ ಮುಗಿಯಕ್ಕೆ ಬಂತು. ಇಲ್ಲಿ ತನಕ ನಮಗೆ ಸೇರಬೇಕಾಗಿದ್ದ ಅಲ್ಪ ಪ್ರಮಾಣದ ಗೌರವಧನವನ್ನು ಕೂಡ ಕೊಟ್ಟಿಲ್ಲ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಮತ್ತೆ ಕೆಲಸ ಮಾಡಿಸ್ಕೊಂಡು ಕಾಸು ಕೊಡಲಿಲ್ಲ ಅಂದರೆ ಹೆಂಗ ಸ್ವಾಮಿ ಅನ್ನೋದು ಸಮೀಕ್ಷಾದಾರರ ಪ್ರಶ್ನೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರಿ ನೌಕರರ ಸಂಘ ಕೂಡ ಜಿಬಿಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಒಂದು ಡಬಲ್ ಡ್ಯೂಟಿ ಥರ ಅವರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ಕಡೆಗಳಲ್ಲಂತೂ ಆರಂಭಿಕ ಹಂತದಲ್ಲಿ GPS ಲೊಕೇಶನ್ ಟ್ಯಾಗು ಮತ್ತು ಕರೆಕ್ಟಾಗಿ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗದೇ ಇರೋದ್ರಿಂದ ಡಬಲ್ ಡ್ಯೂಟಿ ಎಲ್ಲ ಕೆಲವರು ಮಾಡಬೇಕಾಗಿ ಬಂತು. ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಮನೆಗಲ್ದು ಚಪ್ಪಲಿ ಸವಿತು ದುಡ್ಡು ಮಾತ್ರ ಅಕೌಂಟಿಗೆ ಡೆಪಾಸಿಟ್ ಆಗ್ತಾ ಇಲ್ಲ. ಕೆಲಸ ಮಾಡಿಸ್ಕೊಂಡ್ಮೇಲೆ ದುಡ್ಡು ಕೊಡುವಂತಹ ಉತ್ತರದಾಯಿತ್ವ ಯಾರ್ದು ಅನ್ನೋದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಪ್ರಶ್ನೆ. ಸಮೀಕ್ಷೆ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬ್ಯಾಂಗ್ಳೂರಿನಲ್ಲಿ ಮಾಡಿದ್ರು. ಸಮೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಸರ್ಕಾರಕ್ಕೆ ಕೂಡ ರಿಕ್ವೆಸ್ಟನ್ನು ಮಾಡಿದ್ವಿ. ಸರ್ಕಾರ BCM ಇಲಾಖೆಯಿಂದ ಚೀಫ್ ಯಾರು ನಮ್ಮ GBA ಚೀಫ್ ಹೆಡ್ ಏನಿದ್ದಾರೆ ಕಮಿಷನರ್, ಅವ್ರಿಗೆ ಅನುದಾನ ರಿಲೀಸ್ ಮಾಡಿದರು. ಅದಾದಮೇಲೆ ನಾವು ಕೂಡ ಅವರಿಂದ ಕೂಡ ರಿಕ್ವೆಸ್ಟ್ ಪೆಂಡಿಂಗ್ ಇತ್ತು 1 ತಿಂಗಳು. ಮತ್ತೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ವಲಯ ಆಯುಕ್ತರುಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿ 15 ದಿವಸ ಆಗಿದೆ. ಆದರೂ ಇವತ್ತಿನವರೆಗೆ ಕೂಡ ಇನ್ನೂ ವಲಯ ಆಯುಕ್ತರುಗಳು ಏನು 4 ವಲಯ ಇದೆ, ಅವರು ಇವತ್ತಿನವರೆಗೆ ಕೂಡ ಆ ರೆನ್ಯುಮರೇಷನನ್ನು ಆ ಅಕೌಂಟಿಗೆ ಎಂಪ್ಲಾಯೀಸ್ ಏನು ಡ್ಯೂಟಿ ಮಾಡಿದ್ರು ಅವ್ರ ಅಕೌಂಟಿಗೆ ಹಾಕಿಲ್ಲ ಅನ್ನುವಂಥ ರಿಪೋರ್ಟ್ ಇದೆ. ಸೊ ಬಹುಶಃ ನೀವು ಮೊನ್ನೆ ಕೂಡ ಇದು ಗೊತ್ತಾದ ಮೇಲೆ ಕಳೆದ 2 ದಿನಗಳಿಂದ ಮಹೇಶ್ವರ್ ಅವರವರು ಕೂಡ ಯಾರು ಚೀಫ್ ಕಮಿಷನರ್ ಇದ್ದಾರೆ ಅವ್ರಿಗೆ ಕೂಡ ನಾನು ಹೇಳಿದೆ. ಸೊ ಇಲ್ಲ ಖಂಡಿತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು BCM ಇಲಾಖೆಯಿಂದ ಚೀಫ್ GBAಗೆ ಏನಿದ್ದಾರೆ ಅಲ್ಲಿಗೆ ಹೋಯಿತು, ಅಲ್ಲಿಂದ ಈಗ ಅಲ್ಲಿಗೆ ಹೋಗಿದೆ. ಸೊ ಅವರು ಅದನ್ನು ಬಿಡುಗಡೆ